ನಿಮಗೆ ಯಾವ್ದು ಇಷ್ಟ್ರಲ್ಲಿ ತುಂಬಾ ಫೇಮಸ್ ಆಗಿರೋ ಡೈಲಾಗ್ ಯಾವ್ದು ಇಷ್ಟು ಸಿನಿಮಾಗಳಲ್ಲಿ? ಮೇಡಮ್ ಎಲ್ಲಾನು ಚೆನ್ನಾಗಿದೆ ಹಾ. ಮೇಡಮ್. ಇದುವರೆಗೂ ಒಂದು 400-500 ಸಿನಿಮಾ ಮಾಡಿದೀನಿ ಗ್ಯಾಂಗ್ ಹುಡುಗಾಗಿ. ಆದ್ರೆ ಈ ಶಾರ್ಟ್ ಮೂವಿಗಳು ಏನ್ ಮಾಡದ್ನೋ ಇದ್ರಿಂದಾನೇ ನಾನು ಬದುಕಿದೀನಿ ಮೇಡಮ್. ಯುವ ಮೂವಿಯಿಂದ ಒಂದು ಟರ್ನಿಂಗ್ ಪಾಯಿಂಟ್. ಆದ್ರೆ ಈ ಶಾರ್ಟ್ ಮೂವಿಯಿಂದ ಅದೇನೋ ನಮ್ಗೆ ಸತ್ತಿರೋರ್ ಬದುಕಿರೋ ತರ ಪುನರ್ಜನ್ಮ. ಅಮಿತ್ ಸರ್ಗೆ ಥ್ಯಾಂಕ್ಸ್ ಮೇಡಮ್. ಡೈಲಾಗ್ ಯಾವ್ದು ಫೇಮಸ್ ಡೈಲಾಗ್? ಅದೇ ಮೇಡಮ್, ಸ್ಪೈಸಿಯಾಗಿ ತಿನ್ನಕ್ಕೆ ಅದನ್ನ ಆ ಸ್ಟೈಲ್ ಅಲ್ಲೇ ಹೇಳಿ. ಹಾ ಅದೇ ಹುಡುಗ ಅದು ಶಾರ್ಟ್ ಮೂವಿಲಿ ಹೆಂಗಂದ್ರೆ ಹೀರೋ ಬಂದು ಹುಡುಗಿನ ಹುಡುಕ್ತಾ ಇರ್ತಾರೆ ಮದ್ವೆ ಆಗಕ್ ಅಂದ್ಬಿಟ್ಟು. ಅವಾಗ ಫಸ್ಟ್ ಒಂದ್ ಕಡೆ ಹೋಗ್ತಾರೆ, ಆಗಲ್ಲ. ಆಮೇಲೆ ನಮ್ ಮನೆಗೆ ಬರ್ತಾರೆ, ನಾವ್ ಒಂದ್ ಹೋಟ್ಲಲ್ಲಿ ಕೂತಿರ್ತೀವಿ. ಹೀರೋ ಕಂಪೋಸಿಷನ್ ನಾನು. ಹೀರೋಗೆ ಫಸ್ಟ್ ನಾನ್ ಕೇಳ್ತೀನಿ ತಿನ್ನಕ್ ಏನಾದ್ರು ಇಲ್ಲ ಅನ್ಬಿಟ್ಟು. ಅಂತಾನೆ ಸ್ಪೈಸಿಯಾಗಿ ಏನಾದ್ರು ಹೇಳ್ತೀನಿ, ತಿನ್ನಿ ಟೇಸ್ಟಿ ಆಗಿರುತ್ತೆ ಅಂತೀನಿ. ಇದೆ ಮೇಡಮ್. ಸೊ ಇವಾಗ ಒಂದು ರೀಕ್ರಿಯೇಟ್ ಮಾಡೋಣ. ನೀವು ಹೀರೋ, ಇವರು ಹೀರೋಯಿನ್, ಇವ್ರನ್ನ ಇಂಪ್ರೆಸ್ ಮಾಡ್ಬೇಕು ನೀವ್ ಇವಾಗ. ಈಗ ರೀಕ್ರಿಯೇಟ್ ಮಾಡೋಣ ಒಂದು. ನನ್ ಸ್ಟೈಲ್ ಅಲ್ಲಿ ನಿಮ್ ಸ್ಟೈಲ್ ಅಲ್ಲಿ ಕಾಲೇಜಲ್ಲಿ ಇದರಲ್ಲಿ ಲವ್ ಮಾಡ್ತಾ ಇದ್ನಲ್ಲ ಆ ತರನ. ಹೆಂಗಾದ್ರು ಓಕೆ, ಒಟ್ನಲ್ಲಿ ನಿಮ್ ಸ್ಟೈಲ್ ಅಲ್ಲಿ. ಅಯ್ಯೋ ಮೇಡಮ್ ನನ್ನ ನೋಡಿ ಈಗ ನೀವು ಡೈರೆಕ್ಟರ್ ಸರ್, ಇದಕ್ಕೆ ಮಾಡಮ್ಮ ಸ್ಟ್ರಾಂಗ್ ಹೇಳಿ ಮಾಡಮ್ಮ. ಯಾಕ ಅದೇ ಅವ್ರಿ ನೀವಿಬ್ರು ಏನು ಮಾಡದ ಸರ್, ಅವ್ರವ್ರೆ ಮಾಡ್ಕೊಳ್ಳೋದಲ್ಲ ನಿಮ್ಮಿಬ್ರು ಮಾಡಿ ಸರ್. ಆಕ್ಷನ್ ಕಟ್ ಡೈರೆಕ್ಟರ್ ಅವ್ರೆ, ನಮ್ದೇನು ಇಲ್ಲ ಇಲ್ಲಿ. ಏನಿಲ್ಲ, ಅವರು ಹೀರೋಯಿನ್ ಅಂತೆ, ಹೀರೋ ಅಂತ ಇಂಪ್ರೆಸ್ ಮಾಡಿ ಅಷ್ಟೇ. ಅವ್ರು ಒಪ್ಕೋಬೇಕು. ನಿಮ್ ಹತ್ರ ಏನೇನಿದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಲವ್ ಅಕ್ಸೆಪ್ಟ್ ಮಾಡಿಸ್ತಾರೆ ಅಷ್ಟೇ. ಸಾವಿರ ಸುಳ್ಳು ಹೇಳಿ ತರ ಏನೋ ಒಂದ್ ಮಾಡಿ. 1000 ಸುಳ್ಳು ಹೇಳಿ ಮದ್ವೆ ಮಾಡ್ಬೋದು ಮೇಡಮ್, ಕೋಟಿ ಸುಳ್ಳು ಹೇಳಿ ಮದ್ವೆ ಮಾಡ್ಬೋದು. ಆದ್ರೆ ಪ್ರೀತಿ ಮಾಡ್ಬೇಕಾದ್ರೆ ಒಂದ್ ಸತ್ಯ ಹೇಳ್ಬಿಟ್ಟು ಮಾಡ್ಬೇಕಂತೆ. ಈಗ ಸತ್ಯನೇ ಹೇಳಿ, ಇವಾಗ ಸತ್ಯನೇ ಹೇಳ್ಬಿಟ್ಟು ಅವ್ರು ಅಕ್ಸೆಪ್ಟ್ ಮಾಡ್ಬೇಕು. ಹೇಳಿ ಅದೇ ಅವರು ನೋಡಿದ್ರೆ ಕಣ್ಣಲ್ಲಿ ಒಂದು ಹುಡುಗಿ ತರ ಮಾಡ್ಕೋಬೇಕು. ಏನ್ ಗೊತ್ತಾ, ನೀವು ಡೈರೆಕ್ಟ್ ಹಿಂಗ್ ಕೇಳ್ಬಾರ್ದು. ನಾನ್ ಹುಡುಗಿ ಇದ್ದೀನಿ, ಇಂಪ್ರೆಸ್ ಆಗೋ ತರ ಯಾವ್ದಾದ್ರು ಡೈಲಾಗ್ಸ್ ಹೇಳಿ ಅಂದ್ರೆ ಹುಡುಗಿ ಬರ್ತದೆ. ನೀವ್ ಯಾವ್ದೋ ಹಿಂಗ್ ಕೂರ್ಸ್ಬಿಟ್ಟಿ ಕೇಳಿದ್ರೆ ಯಾವ ತರ ಕೊಡ್ಬೇಕು ಹೇಳಿ. ಇಲ್ಲ ಮೇಡಮ್, ಒಂದ್ ಕೆಲಸ ಮಾಡೋಣ. ಹೆಂಗಿದ್ರು ಇವಾಗ ಇವ್ರಿಬ್ರದ ಕನೆಕ್ಷನ್, ಇವ್ರಿಬ್ರಿಗೆ ಹೇಳಿ. ಮೇಡಮ್ ಅವ್ರು ಇದಲ್ಲ, ಇಂಪ್ರೆಸ್ ಆಗತ್ತರ ಕಾಲೇಜ್ ಲವ್ ಸ್ಟೋರಿ ಇವಾಗ ಓಪನ್ ಆಗಿದ್ರೆ ಸ್ಟುಡಿಯೋದಲ್ಲಿ ಇಂಪ್ರೆಸ್ ಮಾಡ್ಬೇಕು. ಡೈರೆಕ್ಟರ್ ನೀವು, ರೋಹಿಣಿ ಮೇಡಮ್, ಓಕೆನಾ? ಓಕೆ ಮೇಡಮ್. ಓಕೆನಾ? ಶಾಸ್ತ್ರ ಕೇಳ್ದ ಈ ಶಾಸ್ತ್ರ ಕೇಳು. ನೀನ್ ಆಕ್ಷನ್ ಹೇಳ್ಬೇಕಾ? ಲೈಟ್ಸ್ ಆನ್ ಆಗೈತೆ ಹೇಳಲಿ. ಆಕ್ಷನ್ ಡೈರೆಕ್ಟರ್ ಏನು ಅನ್ಕೊಂಡಿದ್ಯಾ ಬೈನ ಹೇಳಿ. ಶಾಸ್ತ್ರ ಕೇಳ್ತಾ ಈ ಶಾಸ್ತ್ರ ಕೇಳು. ಮಕ್ಳಿದ್ ಮನೇಲಿ ಪಿಳ್ಳೆ ಕಸ್ಕಿದ್ ಮನೇಲಿ ಶಾಸ್ತ್ರ ಹೇಳ್ತೀನಿ ತಾಯಿ, ಶಾಸ್ತ್ರ ಹೇಳ್ತೀನಿ. ಮೇಡಮ್ ಈ ಟೋನ್ ಅಲ್ಲ, ರಿಯಲ್ ಲೈಫ್ ಹೇಳ್ತಾರ, ಇಂಪ್ರೆಸ್ ಮಾಡತಾರ. ನೀವ್ ರಿಯಲ್ ಆಗಿ ಇಂಪ್ರೆಸ್ ಮಾಡ್ಬೇಕು. ನನ್ನ ಹತ್ರ ಬಂಗ್ಲೆ ಐತೆ, ಕಾರ್ ಐತೆ, ಇದೆಲ್ಲ ಇಲ್ಲ ಅಂದ್ರೂ ಕೂಡ ಮಸ್ತಾಗಿ ನಾ ಕರ್ಕೊಂಡೋಗಿ ಗಾಡಿ ಕಟ್ ನೋಡ್ಕೊಂತೀನಿ, ಬರ್ತೀಯ ಕೊಡ್ತೀನಿ, ಕೈ ಕುಯ್ಕೊಂತೀನಿ, ಎಲ್ಲ ಮಾಡ್ತೀನಿ. ಹೌದಾ? ಮತ್ತೆ ಲವ್ ಮಾಡ್ಬೇಕು, 10 ಜನ ಹುಡುಗರ್ನ ಕಳ್ಸ್ಬಿಟ್ಟು ಅಕ್ಕನ ಅಕ್ಕ ಅಣ್ಣನ ಲವ್ ಮಾಡ್ತೀನಿ. ಅದಕ್ಕೆ ಒಪ್ಕೊ ನನ್ನ ಪ್ರೀತಿನ, ಪವಿತ್ರವಾದ ಪ್ರೀತಿನ ಎದೆ ಬಗ್ಗೆ ತೋರ್ಸ್ಲಾ? ಸೀರಿಯಸ್ ಆಗಿ ಲವ್ ಮಾಡ್ತೀನಿ, ಆಸಿಡ್ ಹಾಕ್ಲಾ? ಪ್ರಪೋಸ್ ಮಾಡಿದ್ರೆ ಯಾರಿಗಿಷ್ಟ ಆಗುತ್ತೆ? ಯಾವ ತರ ಮಾಡ್ಬೇಕು ಅಂತ ಹೇಳ್ಕೊಡ್ರಿ, ಯಾವ ತರ ಮಾಡ್ತೇನೆ. ಈಗ ಯಾರು ಹೇಳ್ಕೊಡ್ತೀರಾ ಅವ್ರಿಗೆ? ಪ್ರಪೋಸ್ ಮಾಡ್ಲಣ? ಯಾವ್ದ ಮಾಡು ಸರ್, ಇವಾಗ ಯಾರು ಹೇಳ್ಕೊಡ್ತೀರಾ ಅವರಿಗೆ ಪ್ರಪೋಸ್ ಮಾಡೋ ಸ್ಟೈಲ್ ನ? ನನಗೆ ನೀವ್ ಹೇಳ್ಕೊಡ್ತೀರಾ, ನೀವ್ ಹೇಳ್ಕೊಡ್ತೀರಾ? ಅಣ್ಣನೇ ಹೇಳ್ಬೇಕು. ಲೋವರ್ ಬೈ ಅಂದ್ರೆ ಯಾವ್ದು ಮಾಡಿಲ್ಲ. ಮಾಡಿ ಒಂದ್ ಕೆಲಸ ಮಾಡಿ, ತಂಗಿ ಹತ್ರ ವಿಷಯ, ನಮ್ ಕಾಲದಲ್ಲಿ ಇತ್ತು ಮೇಡಮ್. ತಂಗಿ ಹತ್ರ ವಿಷಯ ಇರುತ್ತೆ, ಅಣ್ಣಗೆ ಹೆಲ್ಪ್ ಮಾಡ್ಸಿ. ತಂಗಿ ತಂಗಿನೇ ಡೈರೆಕ್ಟ್ರಾ?
ತಂಗಿ ನೋಡಮ್ಮ ನಾನು ದಿನ ಅಲ್ಲಿ ಟ್ಯೂಷನ್ ಬರ್ತಾಳಲ್ಲ ಆ ಹುಡ್ಗಿನ ತುಂಬಾ ನಾನ್ ಸಿನ್ಸಿಯರ್ ಆಗಿ ಲವ್ ಮಾಡ್ತಾ ಇದ್ದೀನಿ. ನೀನ್ ಏನ್ ಮಾಡ್ತೀಯೋ ಗೊತ್ತಿಲ್ಲ, ಅಣ್ಣನ್ಗೋಸ್ಕರ ನೀನ್ ಹೆಲ್ಪ್ ಮಾಡಲ್ವಾ, ಇಲ್ಲ ಅಂದ್ರೆ ಅಣ್ಣನ್ಗೆ ಬೇಜಾರಾಗುತ್ತೆ. ಆಯ್ತಣ್ಣ ಯೋಚನೆ ಮಾಡ್ಬೇಡ, ನಾನು ಮಾತಾಡ್ತೀನಿ. ಮಾತಾಡಮ್ಮ. ಅಲ್ಲ ಐಡಿಯಾ ಕೊಡಿ. ಐಡಿಯಾ ಐಡಿಯಾ ಕೊಡಿ. ಓಕೆ ಇವ್ರಿಗೆಲ್ಲ ಹೇಳ್ಸ್ಲಾ? ಏನೋ ಒಟ್ನಲ್ಲಿ ಐಡಿಯಾ ಕೊಡ್ಬೇಕು ಅವ್ರಿಗೆ. ಸ್ವಲ್ಪ ಸಾಫ್ಟ್ ಆಗಿ ಹೆಣ್ಮಕ್ಳಿಗೆ ಕರಗೋ ತರ ನೀವು ಒಳ್ಳೆ ಈ ಫೀಲ್ಡ್ ಅಲ್ಲಿ ಆಡ್ತಾರಲ್ಲ ರೌಡಿಗಳು, ಚಾಕು ಇಟ್ಬಿಟ್ಟು ಕತ್ತತ್ರ ಸಾಫ್ಟ್ ಆಗಿ ಹೋಗ್ ಮಾಡ್ಲಾ? ಸ್ವಲ್ಪ ಸಾಫ್ಟ್. ಸರಿ, ನಾಳೆಯಿಂದ ನೀನು ಅವಳನ್ನ ರೇಗ್ಸೋತರ ರೇಗ್ಸೋ, ನಿನ್ನ ಹೊಡಿತೀನಿ ಬಿಡಕ್ಕೋಸ್ಕರ ನೀನು ಬಿಟ್ಬಿಡಾಯ್ತಾ? ಓಕೆನಾ? ಏನಿಲ್ಲ, ಸುಮ್ನೆ ಅವಳಿಗೆ ಗೋಳ್ ಕೊಡೋ ತರ ಹೋಗು. ನಾನ್ ಹೀರೋ ತರ ಬಂದಿ ನಿನ್ಗೆ ಅವಳ ಮುಂದೆ ಸುಮ್ನೆ ಒಂದ್ ಏಟ್ ಹೊಡಿತೀನಿ, ನಿನ್ ಭಯ ಬಿದ್ದು ಓಡೋಗ್ಬಿಡು ಆಯ್ತಾ? ಹಂಗೆ ನಾನು ಪ್ರಪೋಸ್ ಮಾಡ್ಬಿಡ್ತೀನಿ ಆಯ್ತಾ? ಇದು ಓಕೆನಾ? ಹುಡ್ಗಿ ಹೋಗ್ಬಿಟ್ಟು ನಿನ್ನ ನಾ ತುಂಬಾ ಚೆನ್ನಾಗಿ ನೋಡ್ಕೊಳ್ತೀನಿ, ನನ್ಗಿರೋ ಟೈಮ್ ಎಲ್ಲಾ ನಿನ್ಗೆ ಕೊಡ್ತೀನಿ, ಆಮೇಲೆ ನಾನ್ ಏನೇ ಮಾಡಿದ್ರು ಪ್ರತಿಯೊಂದು ನಿನ್ಗೆ ಹೇಳ್ತೀನಿ, ನಿನ್ಗೆ ಏನೇನ್ ಇಷ್ಟನೋ ಎಲ್ಲಾ ಕೊಡಿಸ್ತೀನಿ, ಇದೆಲ್ಲ ಹೇಳಕ್ಕೆ ಸಾಕು ಹೋಗ್ತಾರೆ. ಹೌದಾ? ಅವ್ರು ಎರಡು ಕೊಟ್ಟಿದ್ದಾರೆ ಇವಾಗ, ಅದ್ರಲ್ಲಿ ಯಾವ್ದಾದ್ರು ಇಂಪ್ಲಿಮೆಂಟ್ ಮಾಡಿ ನೀವು. ಐ ಥಿಂಕ್ ನನಗೆ ಅನಿಸ್ತಂದ್ರೆ ಹೌದಾ ಅಂದ್ರೆ ಇದೆಲ್ಲ ಮಾಡಿದೀನಿ ಆದ್ರೆ ಯಾವ್ದು ಬಿಡ್ತಿಲ್ಲ. ಎಕ್ಸಾಕ್ಟ್ಲಿ ನಮ್ಗೂ ಹಂಗೆ ಅನಿಸ್ತಾ ಇದೆ. ಇದನ್ನೆಲ್ಲ ಮಾಡ್ಬಿಟ್ಟಿದೀರಾ? ಅವ್ರ ರಿಯಾಕ್ಷನ್ ಹಂಗೆ ಇದ್ದಿದ್ದು. ಇದೆಲ್ಲ ಮಾಡಿದೀನಿ ನಾನು, ಯಾಕೆ ಬೀಳ್ತಾ ಇಲ್ಲ? ಇವಾಗ ನೀವ್ ಹೆಂಗಾರು ಮಾಡಿ ಬೀಳಿಸ್ಕೊಳ್ಬೇಕಷ್ಟೇ. ನಿಮ್ ತಂಗಿ 2 ಐಡಿಯಾ ಕೊಟ್ಟಿದ್ದಾರೆ, ಅದನ್ನ ಇಂಪ್ಲಿಮೆಂಟ್ ಮಾಡಿ ಇವಾಗ. ಬೇಗ ಹೇಳಿ, ಸಾಫ್ಟ್ ಆಗಿ ಏನೋ ಮಾಡ್ಕೊಡ್ತೀನಿ, ಏನೋ ಹೇಳಿ. ಏಯ್ 4 ಎಕರೆ 5 ಎಕರೆ ಹೆಂಗ್ ಬರ್ತೀಯಾ? ನೀನ್ ಕೆಲಸ ಮಾಡಿ ಮೇಡಮ್, ಅವ್ರ ಹತ್ರ 4 ಎಕರೆ ಇದೆ, ನನ್ನ 5 ಎಕರೆ ಇದೆ. ನನ್ನ ಪ್ರೀತಿ ಮಾಡ್ತೀವಿ ಇಲ್ವೋ ಹೇಳ್ಬಿಡಮ್ಮ ಸಾಕು. ನಿಜವಾಗ್ಲೂ ಕೇಳ್ಕೊಂತ ಇದೀನಮ್ಮ. ಬೇರೆ ನಿಮ್ಮ ಅಪ್ಪ ಅಮ್ಮನ್ ಬಿಟ್ಟು ಬಾ, ನಿಮ್ಮ ಅಪ್ಪ ಅಮ್ಮನ್ ಪ್ರೀತಿ ಎಲ್ಲಾ ಕೊಟ್ಟು ಪ್ರೀತಿ ಮಾಡ್ತೀನಿ ಹೇಳು. ಇಂಪ್ರೆಸ್ ಆಗಿಲ್ಲ ಅವ್ರಿಗೆ. ಫಸ್ಟ್ ಯೂಸ್ ಮಾಡಿದ್ರಲ್ಲ ಇವ್ರು ರೇಗ್ಸೋದು, ನೀವ್ ಹೋಗಿ ಹೊಡಿಯೋದು ಅವರಿಗೆ, ಆ ತರದ್ ಏನಾದ್ರು ಒಂದ್ ಮಾಡಿ ರೇಗ್ಸಿ. ಇವಾಗ ನೀವ್ ರೇಗ್ಸಿ. ಮೇಡಮ್ ನನ್ಗೆಲ್ಲ ರೇಗ್ಸಕ್ ಬರಲ್ಲ. ಅಣ್ಣ ನೀವ್ ಈ ಮಾತು ಏನ್ ಮಾಡಿದ್ರು? ನಾನ್ ರೇಗ್ಸಕ್ ಬರಲ್ಲ ಅಂತ ಹೇಳ್ದೆ. ಅಣ್ಣ ದಯವಿಟ್ಟು ಏನ್ ರೇಗ್ಸ್ತೆ? ಅವಾಗಿಂದೇನೋ ರೇಗ್ಸಿದೆ ಮೇಡಮ್. ಅಯ್ಯೋ ಏನು ರೇಗ್ಸಿಲ್ವಾ ಅವರು? ಮಾತಾಡಕ್ಕೆ ಬರಲ್ಲ. ಅದೇ ಮಾತಾಡಕ್ಕೆ ಬರಲ್ಲ. ಇದೆಲ್ಲ ಯಾರು ನಂಬಲ್ಲ. ನೀವು ಅಮಾಯಕಂತರ ಮುಗ್ದನ್ ತರ ಕಾಣಿಸ್ತೀರಾ ಅಷ್ಟೇ, ನೀವ್ ಅದಲ್ಲ. ನಾನ್ ಯಾರಿಗೂ ಮನೇನೆ ಹಾಳು ಮಾಡಿಲ್ಲ. ನನ್ ಮನೆನೇ ಖಾಲಿ ಬಿದ್ದೆ, ಯಾರು ಬಂದ್ ಕೂತ್ಕೊಳ್ಳಿದ್ರೆ ಕೂತ್ಕೊಳ್ಳಕ್ ಕೇಳ್ಬೋಗ್ರಿ ಅಂತ. ಅಲ್ಲಿ ಆಕ್ಚುಲಿ ಏನಂದ್ರೆ ಅವ್ರು ಡೈರೆಕ್ಟರ್ ಅವ್ರ ದಾಟಿಲಿ ಅವ್ರು ಬರ್ದಿರ್ತಾರೆ. ನಾವಾಗ ಏನ್ ಮಾಡ್ಬೇಕು ಅವ್ರು ಹೇಳ್ಕೊಟ್ಟಿದ್ರೆ ನಾವ್ ಮಾಡ್ತೀವಿ. ಓಕೆನಾ? ಇಲ್ಲಿ ಒಂದ್ ಪರ್ಸೆಂಟ್ ಅಷ್ಟೇ, ಆದ್ರೆ ಇನ್ನು 99% ಆಕ್ಟ್ ಮಾಡೋದ್ ನಾವಿರ್ಬೋದು, ಡೈಲಾಗ್ಸ್ ಎಲ್ಲ ಬರೆಯೋದು ಅವ್ರೇ ಅಲ್ವಾ? ಅದಕ್ಕೆ ಈಗ ಡೈರೆಕ್ಟರ್ ಹೇಳ್ಬಿಡ್ಲಿ, ಸಿಚುವೇಶನ್ ಕೊಡ್ಲಿ, ಅವ್ರಿಗೆ ಅಪ್ರೋಚ್ ಮಾಡಿ ಒಪ್ಕೊಳ್ಳೋದ್ ಮಾಡ್ಲಿ. ಇವಾಗ ಡೈರೆಕ್ಟರ್ ಇದಕ್ಕೆಲ್ಲ ಸ್ಕ್ರಿಪ್ಟ್ ಬರ್ದು ಅವ್ರು ಕೊಡಿ. ಸ್ಕ್ರಿಪ್ಟ್ ಬರ್ದು ಏನಕ್ಕೆ ಕೊಡ್ತಾರೆ? ಏನಿಲ್ಲ, ಫೋನ್ ನಂಬರ್ ಅಲ್ಲಿ ಮೆಸೇಜ್ ಮಾಡ್ತಾರೆ ಬಿಡಿ ನಾಳೆಯಿಂದ. ಕೊಡ್ತಾನೆ ಇಲ್ವಲ್ಲ? ಫಸ್ಟ್ ಅವ್ರು ಹೆಂಗಿದಾರೆ ಅವ್ರನ್ನ ವರ್ಣನೆ ಮಾಡಿ. ಮೇಡಮ್ ನೀವ್ ಹಿಂಗ್ ಕಾಣ್ತಿದ್ದೀರಾ, ಅಯ್ಯೋ ನನ್ನ ರೋಲ್ಗಲ್ಲೇ ಕಾಣ್ತಿದ್ದೀರಾ, ನಾನ್ ನಿಮ್ ಮನೆ ಮುಂದೆ ಓಡಾಡ್ತಿದ್ದೆ, ನಿಮ್ಗೆ ಗೊತ್ತಿಲ್ಲದೆ ನಾನು ಓಡಾಡ್ತಾ ಇದ್ದೀನಿ, ಬಟ್ ನೀವು ನಾನು ನೋಡಿದ್ರೆ ನಾನು ನೋಡ್ತೀನಿ. ಈ ತರದ್ದು ಒಂದಷ್ಟು ಹೇಳಿ ಅವ್ರಿಗೆ ಇಂಪ್ರೆಸ್ ಮಾಡಿ. ನಾನ್ ಹೇಳಕ್ ಮುಂಚೆ ಫಸ್ಟ್ ನನ್ ತಂಗಿನ ಅಮ್ಮ ಅಲ್ಲಿ ಮಾತಾಡಮ್ಮ. ಇಲ್ಲ ನೋಡಿ, ನಿನ್ ತಂಗಿ ಎಂಟ್ರಿನೇ ಇಲ್ಲ. ಈಗ ನಿಮ್ ತಂಗಿ ಐಡಿಯಾ ಕೊಟ್ಟಿದ್ರೆ ಮನೇಲಿ ಮನೆ ಮುಂದೆ ನಿಂತಿದ್ದೀರಾ, ಓಕೆ, ಅವ್ರ ಮಗಳು ಬಂದು ರಂಗೋಲಿ ಹಾಕ್ತಾ ಇದಾರೆ ಅನ್ಕೊಳ್ಳಿ. ಅನ್ಕೊಳ್ಳಿ ಅನ್ಕೊಳ್ಳಿ, ಓಕೆನಾ? ರಂಗೋಲಿ ಹಾಕ್ತಾ ಇದಾರೆ, ಅವರು ಒಳಗಡೆ ಇದಾರೆ. ಮಗಳಿಗೆ ಹೇಳ್ಬಿಟ್ಟು ಅಮ್ಮ ಬಾರಮ್ಮ ಅಂತ ಹೇಳಿದಿರಾ. ಈಗ ಅಮ್ಮ ಬಂದಿದಾರೆ ಆಲ್ರೆಡಿ. ಸೊ ಇವ್ರಿಗ ಮಾತಾಡ್ಬೇಕು ಇವಾಗ. ಅಂದ್ರೆ ನಾನ್ ನಿಮ್ಮನ್ನ ಡೈಲಿ ನೋಡ್ತಾ ಇದೀನಿ, ನೀವಂದ್ರೆ ನಂಗೆ ತುಂಬಾ ಇಷ್ಟ. ಸೊ ನಿಮ್ಮನ್ನ ಹಂಗ್ ನೋಡ್ಕತೀನಿ, ಹಿಂಗ್ ನೋಡ್ಕತೀನಿ, ನಿಮ್ಗೆ ಅದ್ ಕೊಡಿಸ್ತೀನಿ, ನಿಮ್ಮನ್ನ ಏನೋ ನೆಲಕ್ಕೆ ಸೋಗ್ದಂಗ್ ನೋಡ್ಕತೀನಿ. ಏನು ನಿಜ ಅವೆಲ್ಲ ಹೇಳಿ, ಅವೆಲ್ಲ ಹೇಳಿ. ಬಂದ್ರು ಹೇಳಿ, ಬಂದಿದ್ದಾರೆ ಆಲ್ರೆಡಿ. ಬಂದ್ರು ರಂಗೋಲಿ ಆಗ್ತಾ ಇದ್ದಾರೆ ನಿಂಗೆ. ನಾನ್ ಬಂದ್ ನಿಂತ್ಕೊಂಡೆ. ಹೇಳಿ ರೋಹಿಣಿ ಅವರೇ, ನಾನ್ ನಿಮ್ಮನ್ನ ತುಂಬಾ ಇಷ್ಟ ಪಡ್ತಾ ಇದ್ದೀನಿ, ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ದೀನಿ. ನೀವು ನನ್ ಪ್ರೀತಿನ ಒಪ್ಕೊಂಡ್ರೆ ನಿಮ್ಮನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂತೀನಿ. ನಿಮ್ಮನ್ನ ನೆಲಕ್ಕೆ ತಾಕ್ದಿರಂಗೆ ದಿನ ಎತ್ಕೊಂಡೇ ಓಡಾಡಿ. ನಿಧಾನ, ಪಕ್ಕದಲ್ಲಿರೋ ವ್ಯಕ್ತಿ ಬೇರೆ ನೋಡ್ತಾ ಇದ್ದಾನೆ, ನನ್ ಮುಂದೆನೆ ಅಪ್ರೋಚ್ ಮಾಡ್ತಾ ಇದ್ದಾನೆ ಇವನು ಅಂತ. ಇಲ್ಲಿ ಹಿಂಗೆ ಬಗ್ಗಿ ನಿಮ್ ಭಾರ ಏನು 80 kg ಜಾಸ್ತಿ ಆಗಲ್ಲ.
ಹೆಗಲ್ ಮೇಲೆ ಹಾಕೊಂಡು ಹೊತ್ಕೊಂಡ್ ಹೋಯ್ತಾ ಇರ್ತೀವಿ. ರವಿ ಮಾಮ ಅಷ್ಟೆಲ್ಲ ಕಷ್ಟ ಪಡ್ಬೇಡಿ, ಒಂದ್ ಕಾರ್ ಕೊಡ್ಸಿ ಸಾಕು. ಕಾರ್ ಕೊಟ್ರೆ ಲವ್ ಮಾಡ್ತೀರಾ ನೋಡೋಣ. ಮೇಡಮ್ ಮೇಡಮ್? ಕಮಿಟೆಡ್ ನನಗೆ ನಡಿಯಕ್ ಬರಲ್ವಾ? ಅಲ್ಲ, ಆದ್ರೆ ನೀವು ಕಾರ್ಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಹೊತ್ಕೊಂಡು ಹೋಗುತ್ತದು, ಇವ್ರು ಹೆಗಲ್ ಮೇಲೆ ಹೊತ್ಕೊಂಡು ಹೋಗ್ತೀನಿ ಅಂತಾರೆ ದಿನಾಲುವೆ. ನಾನ್ ಬಿದ್ರೆ ಆಮೇಲೆ ಸೊಂಟ ಮುರಿದು ಬರುತ್ತೆ. ಅಲ್ಲ ಪರವಾಗಿಲ್ಲ, ಸೊಂಟಕ್ಕೆ ಡಾಕ್ಟರ್ ಮಾಡಿದ್ನಲ್ಲ ಒಪ್ಕೊಂಡ್ಬಿಟ್ರಲ್ಲ, ಕಾರ್ ಕೊಡೋಲ್ಲ. ಕಾರ್ ಕೊಟ್ರೆ ಓಕೆ ಅಂದ್ರಲ್ಲ. ಅಷ್ಟೇ ಕಾರ್ ಕೊಟ್ರೆ ನೋಡೋಣ ಅಂತ ಹೇಳಿದ್ದವ್ರು. ಮೇಡಮ್ ಕೊಟ್ರೆ ನೀವು ನೋಡ್ತೀರಾ? ಅದಕ್ಕೂ ನೋಡೋಣ ಏನಲ್ಲಿ ಕಮಿಟೆಡ್ ಇದ್ದಾನೆ ಅಲ್ಲಿ. ಇಲ್ಲ ಸರ್, ನಾವು ಹುಡುಗಿ ಮಾಡ್ಕೊಳಕ್ ಬಿಡಲ್ಲ. ಕೆಡಿಸ್ಕೊಂಬೇಡ. ವೀಕ್ಷಿ- ನನ್ ಪ್ರೀತಿ ಒಪ್ಕೊಂಡ್ಬಿಟ್ಟು ನೀನ್ ಮದ್ವೆ ಆಗಿ ನಮ್ ಮನೆಗ್ ಬಂದ್ರು ಕೂಡ ನನ್ ತಂಗಿ ಇದ್ದಾಳೆ, ದಿನ ಅವಳು ಅಡಿಗೆ ಮಾಡ್ತಾಳೆ. ನಿನ್ಗೆ ಕೈ ಮಸಿ ಆಗ್ದಿರ ನೋಡ್ತಾನೆ. ದಿನ ಏನಿಲ್ಲ. ಆಲ್ರೆಡಿ ನನ್ಗೆ ಹಂಗೆ ಮೇಡಮ್, ನೋಡ್ಕೊಳ್ತಾ ಇದಾರೆ ನಮ್ಮ ನಿಮ್ಗೆ ಮನೆಯವರು. ಬೆಳಿಗ್ಗೆ ನೀವ್ಯಾಕೆ ಅಷ್ಟ್ ಕಷ್ಟ ತಗೊಳ್ತೀರಾ? ನೀವು 5 ಆಕ್ಚುಲಿ ಟಿಫನ್ ಮಾಡೋದು ಎಷ್ಟು ಗಂಟೆ ಹೇಳಿ ನೀವು? ಅಲ್ಲ, 7-8 ಗಂಟೆಗ ಇವ್ರನ್ನ ಮದ್ವೆ ಆದ್ರೆ ಏನೇನ್ ಗೊತ್ತಾ ಪಾಸಿಬಿಲಿಟೀಸ್ ನಿಮ್ಗೆ? 5 ಗಂಟೆಗೆ ಬಿರಿಯಾನಿ ತಂದು ಕೊಡ್ತಾರೆ, ಹೊಸಕೋಟೆ ಹೊಸಕೋಟೆ ಬಿರಿಯಾನಿ. ಅದು ನಿಮ್ಗೆ ಚಿಕನ್ ಅಂದ್ರೆ ಫೇವರಿಟ್ ಅಲ್ವಾ? ಅಲ್ಲ, ಚಿಕನ್ ಬಿರಿಯಾನಿ ಅಂದ್ರೆ ಫೇವರಿಟ್ ಅವ್ರಿಗೆ. ಹೊಸಕೋಟೆಯಿಂದ ಬಿರಿಯಾನಿ ಬರುತ್ತೆ, ಓಕೆನಾ? ಬಿರಿಯಾನಿ ತಿಂದ್ ಕೈ ತೊಳೆಯೋಷ್ಟ್ರೊಳಗಡೆ ಕಾಫಿ ಗಿಫಿ ಮಾಡ್ಕೊಡ್ತಾರೆ. ಏನ್ ಭಾಗ್ಯ, ಏನ್ ಸೌಭಾಗ್ಯ. ಹೋಗ್ತಾ ಇರುತ್ತೆ ಒಳಗಡೆ, ಹಂಗ್ ಕೊಡ್ತಾ ಹಂಗ್ ನೋಡ್ಕೊತಾರೆ. ಪ್ರೀತಿ ಒಪ್ಕೊಂಡ್ಬಿಟ್ರು ಕಣ್ಣಲ್ಲಿ ನೀರ್ ಬಂದ್ಬಿಡ್ತು. ನೋಡಿ, ಅವ್ರು impress ಆಗ್ತಿಲ್ವಂತೆ. ಅವ್ರೆಲ್ಲ ನಾವ್ ಯಾರು ಇಂಪ್ರೆಸ್ ಆಗ್ತಾ ಇಲ್ಲಿ ಕೂತಿರೋ 3 ಜನ ಹುಡುಗಿರು. ಆಗಲ್ಲ ಬಿಡಿ. ಬ್ರಾ, ತೋರ್ಸಿ ನಿಮ್ದು. ಎದ್ ಬನ್ನಿ ಬ್ರೋ ಇಲ್ಲಿಗೆ, ಮಂಡಿ ಊರಿ ಪ್ರಪೋಸ್ ಮಾಡಿ ಯಾರು ಮಾಡ್ಬೇಕಲ್ವಾ? ಅವ್ರ ಹಸ್ಬೆಂಡ್ ಫೋನ್ ಮಾಡ, ನಾವೆಲ್ಲ ಏ, ನಾವ್ ಮಾತಾಡ್ತೀವಿ. ಏನ್ ಓದ್ದು? ಅದಿದ್ದೆ ಅಲ್ಲ ಮೇಡಮ್, ಅಪ್ರೋಚ್ ಮಾಡ್ತಾ ಇರೋದು. ಹಿಂಗ್ ಹೇಳಿ, ಏ ಪಾರು, ಒಂದೊಂದು ಏನಪ್ಪ? ಒಂದ್ ಹಾಡ್ ಹೇಳಿ, ಒಂದ್ ಹಾಡ್ ಹೇಳಿ, ಒಪ್ಕೊಳ್ತಾರೆ. ಹೇಳಿ ಸರ್. ಚೆನ್ನಾಗಿರುತ್ತೆ. ಏಯ್ ಏ ಪಾರು, ರೋಹಿಣಿ ಮನ್ಸಲ್ಲಿ ಇರೋದು ಇರುತ್ತೆ. ಐ ಒಂದೇ ಒಂದು ಸಲ ಏನಾಗಲ್ಲ, ಐ ಲವ್ ಯು ಅಂತ ಒಮ್ಮೆ ಹೇಳಿ. ಡೈರೆಕ್ಟರ್ ನೀವೇ ಫುಲ್ ಹೇಳ್ಕೊಡ್ತೀರಾ, ಅವ್ರು ಹೇಳ್ತಾರೆ. ಹೇಳ್ತಾರೆ. ಕಂಟಿನ್ಯೂ ಮಾಡಪ್ಪ. ಹೇಳದ್ನಲ್ಲ ಸಾರ್ ಒಪ್ಪ ಮೇಡಮ್ ಒಪ್ಪಲ್ಲ. ಒಪ್ಕೊಳ್ತಾನೆ ಇಲ್ಲ. ಯಾಕ್ ನಮ್ ಹುಡ್ಗ ಇಷ್ಟ ಆಗಿಲ್ಲ ಅಂತ ರೀಸನ್ ಹೇಳ್ಬಿಡಿ, ನಾವ್ ಇದನ್ನಿಲ್ಲೇ ಬಿಟ್ಬಿಡ್ತೀವಿ, ಕೈ ತೊಳ್ಕೊಬಿಡ್ತೀವಿ. ಮೆಚ್ಕೊಳ್ಳೋಂತ ರೀಸನ್ ಕೂಡ ಕೊಡ್ತಾ ಕೊಟ್ಟಿಲ್ಲ. ಇದ್ದಾರೆ. ಪಕ್ಕದಲ್ಲಿ ಅವ್ರ ಮನ್ಸಲ್ಲಿ ಇದೆ ಕಣ, ಮೆಚ್ಕೊಳ್ಳುವಂತ ರೀಸನ್ ಕೊಟ್ಟು ಒಪ್ಕೋತೀನಿ ಅಂತ ಅವರೇ ಹೇಳ್ತಾರ ಇಂಡೈರೆಕ್ಟ್ ಆಗಿ. ಯಾವ ನೀನ್ ಸೂಸೈಡ್ ಮಾಡ್ಕೊಂಡ್ಬಿಟ್ಟು ಯಾಕೆಂದ್ರೆ ಉತ್ತರ ಕರ್ನಾಟಕದ ಅವಾಗ್ಲಿಂದ ನೋಡ್ತಾ ಇದೀನಿ. ಅವ್ರಿಗೆ ಯಾಕೆ ನೀವ್ ರೇಗಿಸ್ತಿದೀರಾ? ಯಾಕಂಗ್ ಹೇಳಿದ್ರು ಅಂದ್ರೆ ಅವ್ರದೊಂದು ಕಳಂಕ ಇದೆ. ಕಳಂಕ ಸರ್, ಕಳಂಕ ಅವ್ರ ಮೇಡಮ್ ಕೈ ನೀಡ ಕೇಳಿ ಮೇಡಮ್. ಹೇಳಿ, ಸತ್ಯವನ್ನೇ ಹೇಳುತ್ತೇನೆ ಅಂತ ಹೇಳಿ. ಏ ಇದು ಕಡೆ ಪ್ರಮಾಣ ಮಾಡೋದು ಇದು ಕೇಳಿ ಮೇಡಮ್. ಸತ್ಯವನ್ನೇ ಹೇಳುತ್ತೇನೆ. ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನಲ್ಲದ ಇನ್ನೇನು ಹೇಳಲ್ಲ. ಸತ್ಯವನ್ನು ಬಿಟ್ಟು ಬೇರೆ ಏನು ಹೇಳುದಿಲ್ಲ ಅಂತ ಹೇಳ್ಬೇಕಲ್ಲ. ಬೇರೆ ಏನು ಹೇಳುವುದಿಲ್ಲ. ಬೇಕ್ ನೋಡ್ಕೊಂಡ್ ಮಾತಾಡ್ತಾ ಇರೋದು. ಕೇಳಿ, ಇವಾಗ ಪ್ರಶ್ನೆ ಕೇಳಿ. ನೀವೇ ಕೇಳ್ಬೇಕು. ಮನ್ಸಲ್ಲಿ ಏನ್ ಕೇಳ ಇವ್ರಿಬ್ರಿಗೂ ಅದೇ ಕೊನೆತಾ ಇರೋದು. ಯಾರಿಬ್ರಿಗೆ ಸರ್? ನಮ್ ಮೇಡಮ್ ಒಬ್ಸರ್ವ್ ಮಾಡಲ್ಲ, ನಮ್ ಮೇಡಮ್ ನೀವೇ ಒಬ್ಸರ್ವ್ ಹೇಳಿ. ಮಾಡಿದ್ರೆ ಚೆನ್ನಾಗಿರುತ್ತೆ. ಅಬ್ಸರ್ವ್ ಮಾಡಲ್ಲ ಅವರು, ಅದಕ್ಕೆ ಆಯ್ತು. ಅವಮಾನ ಆಗ್ತಾ ಇದ್ದಿಲ್ಲ. ಇಲ್ಲ ರೋಹಿಣಿ ಅವರೇ, ನಿಜವಾಗ್ಲೂ ನಮ್ ಹುಡುಗ ನಿಮ್ಮನ್ನ ಚೆನ್ನಾಗಿ ನೋಡ್ಕೊತಾರೆ, ಒಪ್ಕೊಳ್ಳಿ. ಇಷ್ಟ ದಿನ ಯಾರು ನೋಡ್ಕೊಂಡಿದ್ರು ಇಲ್ವೋ ಗೊತ್ತಿಲ್ಲ, ಇನ್ ಮುಂದೆ ಅಂತೂ ನೆಲಕ್ಕೆ ಕಾಲನ್ನ ತೋಗಿಸ್ದಂಗೆ ನೋಡ್ಕೊಂತೀನಿ. ಏ ಕಣ್ಣಲ್ಲೆಲ್ಲ ಕಣ್ಣಿಕ್ ಬೇಡ, ನೋಯ್ತದೆ. ಇಷ್ಟ ಹೇಳಿ ಒಪ್ಪಿಲ್ವಾ? ನಿಜವಾಗ್ಲೂ ಇಂಪ್ರೆಸ್ ಆಗ್ತಾ ಇಲ್ಲ, ಇದನ್ನೆಲ್ಲ ಕೈ ಬಿಟ್ಬಿಡೋಣ. 1 ಲಕ್ಷ ಟೇಬಲ್ ಮೇಲೆ ಇಟ್ಟು ಮಾಡ್ಬೇಕಾ? ಅಲ್ಲ, ಒಂದು ಕಾರ್ ನಮಗೆ ಹುಡುಗಿರಿಗೆ ಇದೆಯಲ್ಲ, ಅವತ್ತು ಮೊನ್ನೆ ನಿಮ್ ಸ್ಟುಡಿಯೋದಲ್ಲಿ ಒಂದು ಕಾರ್ ಇದೆಯಲ್ಲ ಪ್ಲಾಸ್ಟಿಕ್, ಅದನ್ನ ಕೊಡ್ಸ್ಬಿಡೋಣ. ಕಾರ್ ಕೊಟ್ಟ ಮೇಲೆ ನೋಡೋಣ ಅಂದ್ರಲ್ಲ, ಅದ್ ಕೊಟ್ರೆ ಒಪ್ಕೋತಾರೆ. ಕೊಡೋಣ ಬಿಡು, ಅದಕ್ಕೇನಂತ. ಜಾತ್ರೆ ನಮ್ ಹುಡುಗಿ ಒಪ್ಕೊಂತ ಇಲ್ಲ, ಸೊ ಈ ವಿಷಯ ಇಲ್ಲ ಬಿಟ್ಬಿಡೋಣ. ಓಕೆನಾ? ಹೋಗಿ ಮೇಡಮ್, ಮುಂದಕ್ಕೆ ಹೋಗೋಣ. ಓಕೆ, ಅವ್ರು ಸತ್ಯ ಹೇಳ್ತೀನಿ. ಮುಂದಕ್ಕೆ ಹೋಗಿ ನೀನೆ ಹೇಳಿ ನೀವು. ಮೇಡಮ್ ಕಣ್ ಮುಚ್ಕೊಳ್ಳಿ ಮೇಡಮ್, ನೀವು ಕಣ್ ಮುಚ್ಕೊಳ್ಳಿ.
ಮೇಡಮ್ ಅಲ್ಲ ಇಲ್ಲ ಅಂತ ಇದ್ರು. ಹಿಂಗ್ ಸರ್ ನೀವು ಮುಚ್ಕೊಂಡು ಮೈಕ್ ಇಟ್ಕೊಳ್ಳಿ ಇವಾಗ ಮೇಡಮ್, ಮೈಕ್ ಸರ್, ಇಟ್ಕೊಳ್ಳಿ ನಾನು ಗಂಡು ಮೇಡಮ್. ಜೊತೆ ಆಗಿ ಹೇಳಿ ಸರ್ ಈ ತರ ವಾಚ ಅಲ್ಲ, ನಾನು right, right. ಮೇಡಮ್ ಈ ಕೇಡ ಹಾ. ನಾನು ಗಂಡು ಪತಿವ್ರತೆಯಾಗಿ ನನ್ನ ಹೆಂಡತಿಯನ್ನು ಹಾ. ನವೀನ್ ಕೊಟ್ಟು ಶಾಸ್ತ್ರಿ ಕೊಟ್ಟು ಮದುವೆ ಮಾಡ್ತಿದ್ದೀನಿ. ಅದು ಯಾರಿಂದ? ಕೇಳಿ ನಮ್ಮ ಸೊಸೆಯಿಂದ. ಹಾ. ಅದ್ ಹೇಳ್ಬೋದು ಅಷ್ಟೇ. ಇವಾಗ ಮತ್ತೆ ಪ್ರಪೋಸ್ ಮಾಡಿದ್ರೆ ಒಪ್ಕತೆ ಇಲ್ಲ, ಮದ್ವೆನ ಮಾಡಿಸ್ಬಿಟ್ಟಿದ್ಯಾ, ಮುಂದಕ್ಕೆ ಅಲ್ಲಪ್ಪ, ಮಾಡಪ್ಪ. ನಾನ್ ಮಾಡ್ಬೇಡ ಪ್ರಪೋಸ್ ಮಾಡ್ಬೇಡ ಅಂತ ಮುಟ್ಟಿ ಹೇಳಿದ್ರೆ ಹೇಳ್ಬೇಡ ನೀನು. ಅಯ್ಯೋ, ಕಂಡರ್ ಹೆಂಡ್ತಿ ಹೇಳು. ಕಂಡರ್ ಹೆಂಡ್ತಿನೇ ಮುಟ್ಟಿ ಹೇಳ್ತಾನೆ ಮೇಡಮ್. ನೀನು ಮದ್ವೆ ಮಾಡ್ಕೊಟ್ಟಾದ್ಮೇಲೆ ಏನು ಅರ್ಥ? ಅವ್ರು ನಮ್ಗೂ ಸಂಬಂಧ ಇಲ್ಲ ಅಂತ ತಾನೆ? ಹೌದು. ಪ್ರಾಪರ್ಟಿ ಅಂತ ಅರ್ಥ. ಸರಿ ಸರ್, ಸಿದ್ದು ಕೇಡ ಸರ್, ಈ ಕಡೆ ಬನ್ನಿ ಸರ್. ನೀವು ಏಯ್ ಬೇಡ. ಕೂತ್ಕೊಳ್ಳಿ ಸರ್. ಅಲ್ಲ, ಅದು ಹೇಳ್ತಾನೆ ಇದು ಹೇಳ್ತಾನೆ. ದಾರ ಯಾಕ ಏನೋ ಇನ್ಫಾರ್ಮೇಶನ್ ಕೊಡ್ತೀನಿ. ಏನಿಲ್ಲ. ಸರ್ ಬಿಡಲ್ಲ. ಏನ್ ಸರ್ ಇದು ದಾರ ಯಾವಾಗ ಕಟ್ಕೊಂಡಿದ್ದು ಸರ್? ಇದೆ ಮೇಡಮ್. ಹೇಳ್ಬಿಟ್ಟು ಹಾಕ್ಸಿದ್ದ. ಕರೆಕ್ಟ್ ಆಗಿ ಹೇಳಮ್ಮ, ಅದ್ರಾಗ ಏನದೆ, ಇಬ್ರು ಒಂದೇ ತರ ವಾಚ್ ಹಾಕೊಂಡವ್ರೆ ಅಂತಾನ. ಅದೇ ಡೌಟ್ ಆಯ್ತು. ನೆಕ್ಸ್ಟ್ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.